ಕಳೆದ ಸಂಚಿಕೆಯಲ್ಲಿ ಮಾನ್ಯ ಪಂಜೆ ಮಂಗೇಶ್ವರಾಯರ ತೆಂಕಣಗಾಳಿಯಾಟ ಪದ್ಯವನ್ನು ಓದಿ ಅದರ ಬಗ್ಗೆ ಕೆಲವು ಮಾತುಗಳನ್ನು ಆಡಿದ್ದೆ. ಆಚಾರ್ಯ ಬಿ ಎಂ ಶ್ರೀಯವರ ಒಂದು ಕವಿತೆಯನ್ನು ಇವತ್ತು ನಾನು ತಮಗೆ ಓದುವನಿದ್ದೇನೆ. ಶ್ರೀ ಎಂಬ ಕಾವ್ಯನಾಮದಲ್ಲಿ ಬಿ ಎಂ ಶ್ರೀಯವರು ತಮ್ಮ ಅನುವಾದಗಳನ್ನು ಮತ್ತು ಸ್ವತಂತ್ರ ಕವಿತೆಗಳನ್ನು ಕರ್ನಾಟಕಕ್ಕೆ ಕೊಡುಗೆಯಾಗಿ ನೀಡಿದರು. 1921ರಲ್ಲಿ ಪ್ರಕಟವಾದ ಅವರ ಇಂಗ್ಲೀಷ್ ಗೀತೆಗಳು ಕನ್ನಡ ಕಾವ್ಯಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಂತಹ ಕವಿತೆಗಳನ್ನು ಒಳಗೊಂಡಿದೆ ಅನ್ನುವಂಥ ಮಾತು ಸಾಮಾನ್ಯವಾಗಿ ಎಲ್ಲರೂ ಒಪ್ತಕ್ಕದ್ದಾಗಿದೆ. ಕರ್ನಾಟಕದ ನವೋದಯ ಕಾವ್ಯ ಕರ್ನಾಟಕದಾದ್ಯಂತ ಎಲ್ಲ ಪ್ರಾಂತ್ಯಗಳಲ್ಲೂ ಕೂಡ ತನ್ನ ಅಭಿವ್ಯಕ್ತಿಯನ್ನು ಪಡೆಯಿತು ಅನ್ನೋದು ಮುಖ್ಯವಾದ ಮಾತು. ಪಿ ಎಂ ಶ್ರೀಯವರ ಇಂಗ್ಲೀಷ್ ಗೀತೆಗಳ ಮಹತ್ವ ನಮ್ಮ ವಿಮರ್ಶಕರು ಚೆನ್ನಾಗಿ ಗುರುತಿಸಿದ್ದಾರೆ. ಶ್ರೇಷ್ಠವಾದ ಇಂಗ್ಲೀಷ್ ಕವಿತೆಗಳನ್ನೇ ಅನುವಾದ ಮಾಡಬೇಕು ಅನ್ನುವಂಥದ್ದು ಬಿ ಎಂ ಶ್ರೀಯವರ ಉದ್ದೇಶ ಆಗಿರಲಿಲ್ಲ. ಆದರೆ ಕನ್ನಡ ಕವಿಗಳಿಗೆ ಹೊಸ ವಸ್ತುಗಳನ್ನು ಒದಗಿಸಬೇಕು, ಹೊಸ ವಸ್ತುವಿನ ಬಳಕೆಯ ಬಗ್ಗೆ ಎಚ್ಚರ ಹುಟ್ಟಿಸಬೇಕು, ಕನ್ನಡ ಭಾಷೆಯನ್ನು, ಆಡು ಭಾಷೆಯನ್ನು, ಇವತ್ತಿನ ಮಾತನ್ನು ಕಾವ್ಯಕ್ಕೆ ಪಳಗಿಸುವ ಕೆಲಸವನ್ನು ನಾವು ಮಾಡಬೇಕು. ಹಳೆಯ ಲಯಗಳನ್ನು ಮುರಿದು ಹೊಸ ಲಯ ಕಟ್ಟುವುದರಲ್ಲಿ ನಾವು ಕೆಲಸ ಮಾಡಬೇಕು. ಈ ಮೂರು ನೆಲೆಯಲ್ಲಿ ಬಿ ಎಂ ಶ್ರೀಯವರ ಇಂಗ್ಲೀಷ್ ಗೀತೆಗಳು ಪ್ರಭಾವ ಬೀರಿದವು. ಅತ್ಯುತ್ಕೃಷ್ಟವಾದಂಥ ರಚನೆಗಳಿಗೆ ಹಳೆಗನ್ನಡ ಬಳಸಬಹುದಾದರೂ ಸಾಮಾನ್ಯ ನಾವು ಹೊಸಗನ್ನಡ ಭಾಷೆಯನ್ನು ಬಳಸುವುದು ಒಳ್ಳೆಯದು ಅಂತ ಹೇಳಿ ಬಿ ಎಂ ಶ್ರೀಯವರು ಹೇಳ್ತಾ ಇದ್ದರು. ಅವರ ಕಾವ್ಯದಲ್ಲಿ ಅನುವಾದದಲ್ಲಿ ಅತ್ಯಂತ ತಿಳಿಯಾದ ಹೊಸಗನ್ನಡ ಮಾತಿನ ಬಳಕೆ, ಹೊಸ ಲಯದ ಬಳಕೆಯನ್ನು ಅವರು ಮಾಡಿದರೆ, ಅವರ ಪ್ರಸಿದ್ಧವಾದ ನಾಟಕಗಳಲ್ಲಿ ಅಶ್ವತ್ಥಾಮನ್, ಪಾರಸಿಕರು ಮೊದಲಾದ ನಾಟಕಗಳಲ್ಲಿ ಹಳೆಗನ್ನಡದ ಪ್ರಭಾವಯುತವಾದ ಶೈಲಿಯನ್ನು ಅವರು ಬಳಸಿದರು. ಇಂಗ್ಲೀಷ್ ಗೀತೆಗಳ ಪ್ರಭಾವ ಕನ್ನಡದ ಮುಂದಿನ ಕವಿಗಳ ಮೇಲೆ ದಟ್ಟವಾಗಾಯಿತು. ಕುವೆಂಪು ಅವರು, ನರಸಿಂಹಸ್ವಾಮಿಯವರು, ತಿ ನಂ ಶ್ರೀಕಂಠಯ್ಯನವರು, ಹೀಗೆ ಮುಂದಿನ ಪರಂಪರೆಗೆ ಬಿ ಎಂ ಶ್ರೀ ನಿಜವಾದ ರೀತಿಯಲ್ಲಿ ಗುರು ಆದರು, ಆಚಾರ್ಯರಾದರು. ಇಂಗ್ಲೀಷ್ ಗೀತೆಗಳಲ್ಲಿ ನನಗೆ ಬಹಳ ಪ್ರಿಯವಾದಂಥ ಒಂದು ಕವಿತೆಯನ್ನು ಇವತ್ತು ನಿಮ್ಮ ಮುಂದೆ ನಾನು ಓದ್ತಾ ಇದ್ದೀನಿ. ಆ ಕವಿತೆಯ ಶೀರ್ಷಿಕೆ ಪ್ರಾರ್ಥನೆ ಅಂತ. ನ್ಯೂಮನ್ ಕವಿಯ ಲೀಡ್ ಕೈಂಡ್ಲಿ ಲೈಟ್ ಎನ್ನುವ ಕವಿತೆಯ ಭಾವಾನುವಾದ ಪ್ರಾರ್ಥನೆ. ಈ ಪದ್ಯದ ಲಯ ಮತ್ತು ಭಾಷೆಯ ಬಳಕೆ ಆರ್ದ್ರವಾದ ಪ್ರಾರ್ಥನೆಗೆ ಸಹಜವಾದ ರೀತಿಯಲ್ಲಿ ಒಪ್ಪುವಂತಹ ಭಾಷಾಲಯವಾಗಿದೆ. ಇಲ್ಲಿ ಬರುವಂಥ ಆಡು ಮಾತಿನ ಸರಳತೆ ಅತ್ಯಂತ ಪ್ರಭಾವಿಯಾದದ್ದು. ಪದ್ಯವನ್ನು ಓದಿದ ಮೇಲೆ ತಮ್ಮ ಗಮನಕ್ಕೆ ಅದು ಬರಬಹುದು. ನಾನು ಕೆಲವು ಮಾತನ್ನು ಆಮೇಲೆ ಆಡಲಿಕ್ಕಿದೆ. ಪ್ರಾರ್ಥನೆ. ಕರುಣಾಳು ಬಾ ಬೆಳಕೆ, ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಇರುಳು ಕತ್ತಲೆಯ ಗವಿ ಮನೆದೂರ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು. ಹೇಳಿ ನನ್ನಡಿ ಇಡಿಸು ಬಲುದೂರ ನೋಟವದು, ಬಲುದೂರ ನೋಟವನು ಕೇಳೆನು ಒಡನೆಯ ಸಾಕು ನನಗೊಂದು ಹೆಜ್ಜೆ. ಮುನ್ನ ಇಂತಿರದಾದೆ ನಿನ್ನ ಬೇಡದೆ ಹೋದೆ, ಕೈ ಹಿಡಿದು ನಡೆಸು ಎನ್ನುತ್ತ. ನನ್ನ ದಾರಿಯ ನಾನೇ ನೋಡಿ ಹಿಡಿದೆನು, ಇನ್ನೂ ಕೈ ಹಿಡಿದು ನಡೆಸು ನೀನು. ಮಿರುಗು ಬಣ್ಣಕ್ಕೆ ಬೆರೆತು ಭಯ ಮರೆತು ಕೊಬ್ಬಿದೆನು, ಮೆರೆದಾಯಿತು ನೆನೆಯದಿರು ಹಿಂದಿನದನ್ನೆಲ್ಲ. ಇಷ್ಟು ದಿನ ಸಲಹಿರುವೆ ಮೂರ್ಖನನು,
ಇಷ್ಟು ದಿನ ಸಲಹಿರುವೆ ಮೂರ್ಖನನು, ಮುಂದೆಯೂ ಕೈ ಹಿಡಿದು ನಡೆಸದಿಹೇಯ. ಕಷ್ಟದಡಿವಿಯ ಕಳೆದು ಬೆಟ್ಟ ಹೊಳೆಗಳ ಹಾದು, ಇರುಳನ್ನು ನೂಕದಿಹೇಯ. ಬೆಳಗಾಗ ಹೊಳೆಯದೆ ಹಿಂದೊಮ್ಮೆ ನಾನು ಒಲಿದು, ಈ ನಡುವೆ ಕಳಕೊಂಡ ದಿವ್ಯ ಮುಖ ನಗುತ. ಕರುಣಾಳು ಬಾ ಬೆಳಕೆ, ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಈ ಪದ್ಯ ತನ್ನ ಇಂಗ್ಲೀಷ್ ಮೂಲವನ್ನು ಮರೆಸುವಷ್ಟು ಕನ್ನಡಮಯವಾಗಿದೆ. ಹೊಸಗನ್ನಡ ಭಾಷೆಯನ್ನು ಕಾವ್ಯಕ್ಕೆ ಅತ್ಯಂತ ಸೂಕ್ತವಾದ ರೀತಿಯಲ್ಲಿ ಶ್ರೀಯವರು ಬಳಸಿರೋದನ್ನು ನಾವಿಲ್ಲಿ ಗಮನಿಸಬಹುದು. ಕಾವ್ಯಕ್ಕೆ ಅಷ್ಟೇನು ಯುಕ್ತವಲ್ಲ ಎಂದು ನಾವು ಭಾವಿಸಬಹುದಾದ ಪದಗಳ ಬಳಕೆಯಿಂದ ಹೊಸ ರೀತಿಯ ಬೆರಕೆಯನ್ನು ಬಿ ಎಂ ಶ್ರೀ ಸಾಧಿಸಿದ್ದಾರೆ. ಉದಾಹರಣೆಗೆ ಮೂರ್ಖನನು ಅನ್ನುವಂಥ ಮಾತು, ಪ್ರಾಯಶಃ ಈ ಮೂರ್ಖನನು ಅನ್ನುವಂಥ ಮಾತನ್ನು ಇದಕ್ಕೆ ಮೊದಲು ಯಾರಾದರೂ ಬಳಸಿದ್ರು ಅಂತ ನನಗೆ ಅನಿಸೋಲ್ಲ. ಈ ಮಹಾಪ್ರಾಣ, ಈ ಅರ್ಕಾವತ್ತು ಇವೆಲ್ಲವೂ ಕೂಡ ಹೇಗೋ ಒಳಗೆ ಬಂದು ಕವಿತೆಗೆ ಒಂದು ಹೊಸ ಮೆರುಗನ್ನು, ಬೆರಗನ್ನು, ಬಣ್ಣವನ್ನು ಕೊಟ್ಟಿವೆ ಅನ್ನೋದನ್ನು ನಾವು ಗ್ರಹಿಸಬಹುದು. ಕತ್ತಲಲ್ಲಿರುವಂಥ ವ್ಯಕ್ತಿ ಅತ್ಯಂತ ನಿರಾಶಾ ಮನಸ್ಥಿತಿಯಲ್ಲಿ ನನ್ನನ್ನು ಕಾಪಾಡು, ಕೈ ಹಿಡಿದು ನಡೆಸುವಂಥ ಬೆಳಕಿಗೆ ಮರೆಯಿಡುವ ಪದ್ಯ ಇದು. ಬೆಳಕಿನ ಪ್ರಾರ್ಥನೆ. ತಮಸೋಮ ಜ್ಯೋತಿರ್ಗಮಯ ಅನ್ನುವ ಮಾತಿನಂತೆ ಕತ್ತಲಿಂದ ಬೆಳಕಿನಡೆಗೆ ಹೆಜ್ಜೆ ಇಡುತ್ತಾ ನಡೀತಿರುವಂಥ ಒಬ್ಬ ಉಪಾಸಕನ ಮನಸ್ಸಿನ ಸ್ಥಿತಿಯನ್ನು ಇದು ತಿಳಿಸ್ತಾ ಇದೆ. ಕತ್ತಲು ಎಂಥದ್ದು ಅಂದರೆ ಅತ್ಯಂತ ಗಾಢವಾದದ್ದು, ಸಾಂದ್ರವಾದದ್ದು, ತೀವ್ರವಾದದ್ದು. ಅದು ಕತ್ತಲೆಯ ಗವಿ ಅಂತ ಹೇಳ್ತಾರೆ ಕವಿಯವರು. ಕತ್ತಲೆಯ ಗವಿಯಿಂದ ಈತ ಬೆಳಕಿನ ಮನೆಯ ಕಡೆ ನಡೀಬೇಕಾಗಿದೆ. ಆ ಮನೆಯಾದರೂ ಬಹುದೂರ, ಮನೆ ದೂರ. ಸಣ್ಣ ಪದ ನೋಡಿ, ಮನೆ ದೂರ ಅನ್ನುವಂಥ ಫ್ರೇಸ್ ನುಡಿಗಟ್ಟಿನಲ್ಲಿ ಆ ಎಲ್ಲ ಮನೆಯ ದೂರದ ಅಳತೆಯನ್ನು ಅದು ಪ್ರತಿಧ್ವನಿಸುವಂತೆಯ ಮಾತು ಬಳಕೆಯಾಗಿದೆ. ಕನಿಕರಿಸಿ ಕೈ ಹಿಡಿದು ನಡೆಸನ್ನು. ಈಗ ನೀನು ಕನಿಕರ ತೋರಿಸು, ನನ್ನನ್ನು ನಡೆಸು ಅಂಥೇಳಿ ಪ್ರಾರ್ಥನೆ ಕವಿತೆಯ ನಾಯಕ ಮಾಡ್ತಾ ಇದ್ದಾನೆ. ಇದರಲ್ಲಿ ಕೆಲವು ಸೂಕ್ಷ್ಮಗಳು ಇವೆ. ಈ ಮೊದಲು ಈ ಬೆಳಕಿನಡೆಯ ಪಯಣವನ್ನು ನಾಯಕ ಪ್ರಯತ್ನಿಸಿರಲಿಲ್ಲ ಅಂತ ಅರ್ಥವಲ್ಲ. ತಾನೇ ಅದನ್ನು ಸಾಧಿಸಬಲ್ಲೆ ಎನ್ನುವಂಥ ಅಹಂ ಸ್ಥಿತಿಯಲ್ಲಿ ಅವನು ಪ್ರಯತ್ನ ಮಾಡಿದ್ದ, ಆದರೆ ವಿಫಲನಾಗಿದ್ದ. ಅದಕ್ಕೆ ಅವನು ತನ್ನನ್ನು ಮೂರ್ಖ ಅಂತ ಕರೆದುಕೊಂಡಿರೋದು. ಆದರೆ ಈಗ ನನಗೆ ಅರಿವಾಗಿದೆ, ನೀನು ನನ್ನ ಕೈ ಹಿಡಿದು ನಡೆಸಬೇಕು ಅಂಥೇಳಿ ಬೆಳಕನ್ನು ಅವನು ಪ್ರಾರ್ಥನೆ ಮಾಡ್ತಾನೆ. ಆದರೆ ಬಹುದೂರ ನೀನು ತೋರಿಸ್ಬೇಕಾಗಿಲ್ಲ, ಒಂದು ಹೆಜ್ಜೆ ನಿಡಿಸು ಸಾಕು. ಅಂದರೆ ಈ ನಾಯಕನ ಪ್ರಾರ್ಥನೆ ಹೇಗೆ ವಸ್ತುಸ್ಥಿತಿಯನ್ನು ಅವಲಂಬಿಸಿದೆ ಅನ್ನೋದನ್ನು ಕೂಡ ನಾವು ಈ ಮಾತಿನಲ್ಲಿ ಗಮನಿಸಬಹುದು. ಹಿಂದೆ ನಾನು ನಿನ್ನನ್ನು ಬೇಡಲಿಲ್ಲ, ನಾನೇ ನಡೆದು ಗುರಿ ಮುಟ್ಟುತ್ತೇನೆ ಅಂತ ಅಂದ್ಕೊಂಡಿದ್ದೆ. ಆದರೆ ನನಗೆ ಈಗ ಅರಿವಾಗಿದೆ, ನೀನು ನನಗೆ ಬೇಕು, ನಿನ್ನ ನೆರವು ಬೇಕು, ನೀನು ನನ್ನನ್ನು ಕೈ ಹಿಡಿದು ನಡೆಸಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ. ಹಿಂದೆ ಈ ಬೆಳಕಿನ ದರ್ಶನ ನಾಯಕನಿಗೆ ಆಗಿರಲಿಲ್ವೇ ಅಂದರೆ ಕೊನೆ ಸ್ಟ್ಯಾಂಜ್ದಲ್ಲಿ ಅವನು ಹೇಳುವ ಹಾಗೆ, ಹಿಂದೊಮ್ಮೆ ಕಂಡಿದ್ದ ಮುಖನೇ ಅದು, ಮಧ್ಯದಲ್ಲಿ ಕಳ್ಕೊಂಡಿದ್ದು, ಈಗ ಮತ್ತೆ ಅದನ್ನು ನೋಡಬೇಕಾಗಿದೆ. ಅಂದರೆ ಹಿಂದೆ ಒಮ್ಮೆ ಕಂಡಿದ್ದ ಬೆಳಕನ್ನು ಪುನಃ ಕಾಣುವುದಕ್ಕೆ ನೀನು ನನ್ನನ್ನು ಈ ಕತ್ತಲೆಯಿಂದ ದಾಟಿಸು ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಕವಿತೆಯ ನಾಯಕ. ಈ ಬೆಳಕು ಯಾವುದು ಅಂದರೆ ವಸ್ತುಸ್ಥಿತಿಯಲ್ಲಿ ಇದು ಒಂದು ಪ್ರಾತಃ ಕಾಲದ ಬೆಳಕು. ರಾತ್ರಿಯಲ್ಲಿ ಪಯಣ ಹೊರಟಿರುವಂಥ ಪಯಣಿಗ ಈಗೆಲ್ಲ ಮರುಕ್ಷಣ ಬೆಳಕಾಗುತ್ತೆ ಎನ್ನುವ ನಂಬಿಕೆ ಇಟ್ಕೊಂಡಿದ್ದಾನೆ. ಬೆಳಕು ನನ್ನನ್ನು ನಡೆಸಬೇಕು ಅಂತ ಕೇಳ್ಕೊತಾ ಇದ್ದಾನೆ. ತನ್ನ ಮನೆಯ ಕಡೆ ಹೊರಟಿದ್ದಾನೆ, ಬೆಳಕನ್ನು ದರ್ಶನ ಮಾಡಬೇಕು ಅಂತಿದ್ದಾನೆ. ಅದು ಕಂಡೇ ಕಾಣುತ್ತೆ ಎನ್ನುವಂಥ ನಂಬಿಕೆ, ವಿಶ್ವಾಸವನ್ನು ಇಟ್ಕೊಂಡಿದ್ದಾನೆ. ಏಕೆಂದರೆ ನಿನ್ನ ದಿವ್ಯ ಮುಖ ನಗುತ್ತಾ ಅನ್ನುವ ಮಾತು ಪದ್ಯದ ಕೊನೆಯಲ್ಲಿ ಬರುತ್ತೆ. ನಿನ್ನ ನಗುವ ದಿವ್ಯ ಮುಖವನ್ನು ನಾನು ಕಂಡೇ ಕಾಣ್ತೇನೆ, ಬೆಳಗಾಗುವುದನ್ನು ನಾನು ಕಾಯ್ತಾ ಇದ್ದೀನಿ,
ಕತ್ತಲಲ್ಲಿ ನಡೀತಾ ಇದ್ದೀನಿ, ನೀನು ನನ್ನ ಕೈ ಹಿಡಿದು ನಡೆಸು ಅನ್ನುವಂಥದ್ದು ಈ ಪ್ರಾರ್ಥನೆಯ ಸಾರ ಅಂತ ನಾನು ಭಾವಿಸ್ತೀನಿ. ಈ ಪದ್ಯ ಕರ್ನಾಟಕದಲ್ಲಿ ಮನೆ ಮಾತಾಗಿಬಿಟ್ಟಿದೆ. ಅದಕ್ಕೆ ಮುಖ್ಯ ಕಾರಣ ಮೈಸೂರು ಅನಂತ ಸ್ವಾಮಿಯವರು ಇದಕ್ಕೆ ರಾಗ ಸಂಯೋಜನೆ ಮಾಡಿ ಅದ್ಭುತವಾಗಿ ಅದನ್ನು ಹಾಡಿಸಿದಾಗ ಅದು ಎಲ್ಲ ಮನೆಗೆ ಹೋಗಿ ತಲುಪಿತು. ಇಷ್ಟು ಮಾತುಗಳೊಂದಿಗೆ ಇವತ್ತಿನ ಈ ವ್ಯಾಖ್ಯಾನವನ್ನು ನಿಲ್ಲಿಸ್ತೇನೆ. ಮುಂದೆ ನಾವು ಶ್ರೀಯವರ ಇನ್ನೊಂದು ಬಹಳ ಪ್ರಮುಖವಾದ ಕವಿತೆಯನ್ನು ಗಮನಿಸೋಣ ಮುಂದಿನ ಸಂಚಿಕೆಯಲ್ಲಿ. ಎಲ್ರಿಗೂ ನಮಸ್ಕಾರ.